ಸರ್ ಹೊಸಪೇಟೆ ತಹಶೀಲ್ದಾರ್ ಇದ್ದಾರೆ ಸರ್ ಇಲ್ಲಿ. ಕೊಡಮ್ಮ ಕೊಡು. ಸರ್ ನಮಸ್ತೆ ಸರ್. ನಿಮ್ಮಲ್ಲಿ ಏನಾದ್ರು ಪ್ರಾಬ್ಲಮ್ ಇದೆಯಮ್ಮ ಹೇಳು ಪ್ಲೀಸ್. ಇನ್ನು ಅಡ್ಮಿನಿಸ್ಟ್ರೇಷನ್ ಹೇಗ್ ನಡೀತಾ ಇದೆಯಾ, SIR ಹೇಗ್ ನಡೀತಾ ಇದೆ, ವಾಟ್ ಇಸ್ ದಟ್ ಯು ಪ್ಲೀಸ್ ಟೆಲ್ ಮೀ. ಸರ್ SIR ನಮ್ಮಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಟೋಟಲ್ ಚೆನ್ನಾಗಿ ಅಂದ್ರೆ ಹೆಂಗೆ ಅಂತ, ಎಷ್ಟು ಡಿಲೀಟ್ ಮಾಡಿಸಿದ್ಯಾ, ಸರ್ 100% ಎಷ್ಟು ವೋಟ್ ಉಳಿಸಿದ್ಯಾ? ಎಲ್ಲರೂ ಇದಕ್ಕೆ ಹಾಕೋರೆ ಅಬ್ಜೆಕ್ಟ್ ಶಿಫ್ಟಿಂಗ್ ಡೆತ್ ಇದಕ್ಕೆ ಶಿಫ್ಟ್ ಮಾಡೋರು ಅಂತ ಹೇಳಿ ಈ ಕ್ಯಾಟಗರಿ ಹಾಕ್ತಾರೆ. ಈಗಿನ ಎಷ್ಟು ಜನ ಈ ಕ್ಯಾಟಗರಿ ಎಷ್ಟು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಎಷ್ಟು ಜನ ಇದ್ದಾರೆ, SDD ಎಷ್ಟು ಜನ ಇದ್ದಾರೆ, ಎಷ್ಟು ಫಾರ್ಮ್ಸ್ ರಿಟರ್ನ್ ಆಗಿಲ್ಲಮ್ಮ, ವಾಟ್ ಪರ್ಸೆಂಟೇಜ್ ಯು ಹ್ಯಾವ್ ನಾಟ್ ಗಾಟ್ ಬ್ಯಾಕ್? ಒಂದು ಇದೆ, ಒಂದು ಕ್ಯಾಟಗರಿ ಇದೆ, ಎಷ್ಟೆಷ್ಟಿದೆ ಕೇಳಿ ಗೊತ್ತಾಗ್ಬಿಡ್ತದೆ. absent ಶಿಫ್ಟಿಂಗ್ ಅದರ್ಸ್ ಡೂಪ್ಲಿಕೇಟ್ ಅಂಡ್ ಅದರ್ಸ್ ಅದು SDD. ASDDO ಅಂತ ಇದೆಯಲ್ಲಮ್ಮ, DDO ವೋಟರ್ಸ್ ತಹಶೀಲ್ದಾರ್ ಹೊಸಪೇಟೆ ತಹಶೀಲ್ದಾರರು. ಎಸ್ ಸರ್. ASDDO ಅದು ಎಷ್ಟಿದೆ ಹೇಳಿ. ಎಸ್ ಸರ್, ASDDO ವೋಟರ್ಸ್ ನಮ್ಮಲ್ಲಿ 42,000 ವೋಟರ್ಸ್ ಇದ್ದಾರೆ ಸರ್. ಒಂದೇ ತಾಲೂಕಲ್ಲಿ ವಿಜಯನಗರ ಕಾನ್ಸ್ಟಿಟ್ಯೂಯೆನ್ಸಿ ಸರ್. ನಮ್ಮಲ್ಲಿ ವಿಜಯನಗರ ಒಂದು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ 46,000 ಡಿಲೀಟ್ ಆಗುತ್ತೆ. 42,000 ಸರ್. 42,000 ಡಿಲೀಟ್ ಆಗುತ್ತೆ. ಆಯ್ತು, ಹಂಗಾರೆ 42,000 ಓಟ್ಗೆ ಹಕ್ಕಿಲ್ಲ ಅಂತ ನೀ ಅವ್ರಿಗೆಲ್ಲ ಓಟ್ ಕೊಡ್ಸಕ್ಕೆ ವಾಟ್ ಯು ಹ್ಯಾವ್ ಡನ್, ಹೌ ಯು ಆರ್ ಹೆಲ್ಪಿಂಗ್ ದೆಮ್, ಯಾವ ರೀತಿ ಇದನ್ನ ಮಾಡ್ತೀರಾ, ಏನ್ ಡ್ರೈವ್ ತಗೋತಾ ಇದ್ದೀರಾ? ಅವ್ರು ಯಾರು ಬಾಂಗ್ಲಾದೇಶ ಅವ್ರು ಯಾರು ಇಲ್ವಲ್ಲ, ಅವ್ರಿಗೆ ಯಾವ ರೀತಿ ಮನವರಿಕೆ ಮಾಡ್ಕೊಡ್ತಾ ಇದ್ದೀರಾ, ಅವ್ರ ಹತ್ರ ಏನ್ ಹೆಲ್ಪ್ ಮಾಡ್ತಾ ಇದ್ದೀರಾ? BLAಗಳು ಏನ್ ಮಾಡ್ತಾ ಇದ್ದಾರೆ, BLOಗಳು ಏನ್ ಮಾಡ್ತಾ ಇದ್ದಾರೆ, ನೇಮಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ, ವಾಟ್ ಈಸ್ ದಟ್ ಯು ಹ್ಯಾವ್ ಡನ್? ದಿಸ್ ಇಸ್ ಎ ಕ್ವಶನ್. ನಾ ಕೇಳ್ತಾ ಇರೋದು ಇಡೀ ರಾಜ್ಯದ ಎಲ್ಲರಿಗೂ ಕೂಡ ಕೇಳ್ತಾ ಇದ್ದೀನಿ, ನಾನು ಬರೀ ವಿಜಯನಗರ ಮಾತ್ರ ಕೇಳ್ತಾ ಇಲ್ಲ ಇದನ್ನ. ಈ 1 ಕೋಟಿ ಚಿಲ್ಡ್ರನ್ ಡಿಲೀಷನ್ಗೆ ಅವಕಾಶ ಇದೆ. ಆಯ್ತು, ಸತ್ತವರು ಶಿಫ್ಟ್ ಆದವರು ಬಿಡಿ, ಮಿಕ್ಕಿದ್ಕೆ ಈ ರೀತಿ ಪಾಪ ಜಿನೈನ್ ಆಗಿರೋ ವೋಟರ್ಸ್ಗೆ ವೋಟ್ ಕೊಡಿಸ್ಬೇಕಲ್ಲ, ಅದಕ್ಕೆ ವಾಟ್ ಯು ಹ್ಯಾವ್ ಡನ್ ಹೇಳಿ. ಈಗ 42,000 ನಿಮ್ಮ ವಿಜಯನಗರದಲ್ಲಿ ಆಗಿದೆ ಅಂತ ಅಂದ್ರೆ ಅವ್ರಿಗೆ ಹೆಂಗ್ ಸಹಾಯ ಮಾಡ್ತಾ ಇದೀಯ ದಯವಿಟ್ಟು ಹೇಳಮ್ಮ. ನೀನು DC ಇಬ್ರು ರೆಸ್ಪಾನ್ಸಿಬಲ್ ಈಗ ನನಗೆ ಅದಕ್ಕೆಲ್ಲ. ಒಂದು ತಾಲೂಕಲ್ಲೇ 42,000 ಜನ ಅಂದ್ರೆ ಟೋಟಲಿ ನಮ್ಮಲ್ಲಿ ವೋಟರ್ಸ್ ಸರ್ 2,52,288 ವೋಟರ್ಸ್ ಸರ್. ಸೊ ನಮ್ಮಲ್ಲಿ ಸಿಟಿ ಏರಿಯಾ ಮ್ಯಾಕ್ಸಿಮಮ್ ಇರೋದ್ರಿಂದ ಸರ್ 196 ಪೋಲಿಂಗ್ ಸ್ಟೇಷನ್ ಸಿಟಿ ಏರಿಯಾಲ್ ಬರುತ್ತೆ ಸರ್. ಸೊ ಅವ್ರು ಏನ್ ಮಾಡಿರ್ತಾರೆ ಅಂದ್ರೆ ಸರ್, ವಿಲೇಜ್ ಅಲ್ಲೂ ಕೂಡ ವೋಟರ್ ಇರ್ತಾರೆ ಸರ್, ಸಿಟಿಲೂ ವೋಟಿಂಗ್ ಇಟ್ಕೊಂಡಿರ್ತಾರೆ ಸರ್. ಸೊ ಅಂತದ್ದು ಡಬಲ್ ಆಗಿದೆ ಸರ್ ನಮ್ಮಲ್ಲಿ ತುಂಬಾ ವೋಟ್ಸ್. ಸೊ ಅಂತವ್ರನ್ನ ನಾವು ಡಿಲೀಟ್ ಒಂದ್ ಕಡೆ ಇಟ್ಕೊಂಡು ಒಂದ್ ಕಡೆ ಪರ್ಮನೆಂಟ್ಲಿ ಶಿಫ್ಟ್ ಅಂತ ಮಾಡ್ತಾ ಇದೀವಿ ಸರ್. ಆಮೇಲೆ ಡೆತ್ ಆದವ್ರನ್ನ ಸುಮಾರು ವರ್ಷದಿಂದ ಅವ್ರನ್ನ ತೆಗೆದು ಹಾಕಿರ್ಲಿಲ್ಲ ಸರ್. ಸರ್ ಇನ್ನೊಂದು ಮೇನ್ ಏನ್ ಇಶ್ಯೂ ಇದೆ ಅಂದ್ರೆ ಸರ್, ಟಿಬಿ ಇದು ನಮ್ದು ತುಂಗಭದ್ರಾ ಡ್ಯಾಮ್ ಕನ್ಸ್ಟ್ರಕ್ಷನ್ ಆಗುವಾಗ ಬಂದಿರುವಂತ ವೋಟರ್ಸ್ ಅನ್ನ ಆಡ್ ಮಾಡಿದ್ವಿ ಸರ್. ಸೊ ಅವ್ರು ಯಾರು ಡಿಲೀಟ್ ಆಗಿರ್ಲಿಲ್ಲ ಸರ್. ಸೊ ಅಂತವ್ರನ್ನು ಕೂಡ ಈ ಸರ್ತಿ ಡಿಲೀಟ್ ಮಾಡಿದ್ದಕ್ಕೆ 42,000 ವೋಟರ್ಸ್ ASDDO ಅಲ್ಲಿ ಬಂದಿದ್ದಾರೆ ಸರ್. ಈಗ ಡೆತ್ ಎಷ್ಟು, ಆಬ್ಸೆಂಟ್ ಎಷ್ಟು, ಆಮೇಲೆ ಶಿಫ್ಟಿಂಗ್ ಎಷ್ಟು, ಒಂದಿಷ್ಟು ಮಾಹಿತಿ ಕೊಡ್ತೀರಾ? ಅದ್ ಜೊತೆನಲ್ಲಿ ಲಾಜಿಕಲ್ ಡಿಸ್ಟರ್ಬೆನ್ಸ್ ಅಂತ ಬೇರೆ ಇದೆ, ಆ ಡಿಸ್ಕ್ರಿಪೆನ್ಸೀಸ್ ಅದೆಷ್ಟಿದೆ ಹೇಳಿ. ಟೋಟಲ್ ಆಗಿ ನೀವು ನಿಮ್ ಪ್ರಕಾರ 2,62,000 ಓಟ್ ಇದ್ರೆ ಈ ಕ್ಯಾಟಗರೈಸೇಷನ್ ಹೇಳಿ ನೀವು. ಡೆತ್ ಸರ್ ನಮ್ಮಲ್ಲಿ 8,451 ಸರ್. ಆಬ್ಸೆಂಟ್ ಸರ್ 12,162 ಸರ್. ಹಾಗಾದ್ರೆ ನೀವು ಮನೆ ಕರೆಕ್ಟ್ ಆಗಿ ಹೋಗಿಲ್ಲ ಅಂತ ಆಯ್ತು. 22,000 ಜನ ನಿಮ್ಗೆ ಅಬ್ಸೆಂಟ್ ಅಂತ ಅಂದ್ರೆ ನೀವು ಮನೆಗಳಿಗೆ ಹೋಗಿ ಆ ಫಾರಂ ಕೊಟ್ಟು ಅವ್ರನ್ನ ವಾಪಸ್ ತಗೊಂಡಿರೋದು ಆ ಡೇಟಾ ಹೇಳಿ. ಎನ್ರೋಲ್ಮೆಂಟ್ ಫಾರ್ಮ್, ಎನ್ಯೂಮರೇಷನ್ ಫಾರಂ ಅನ್ನ ವಾಪಸ್ ಎಷ್ಟು ತಗೊಂಡಿದ್ದೀರಮ್ಮ? ಸರ್ ಎನ್ಯೂಮರೇಷನ್ ಫಾರ್ಮ್ಸ್ 2,10,856 ಸರ್. ಮತ್ತೆ 40,000 ನೀವು ವಾಪಸ್ಸೇ ತಗೊಂಡಿಲ್ಲಲ್ಲ? ಎಸ್ ಸರ್, ಅದರಲ್ಲಿ ಡೆತ್ ಶಿಫ್ಟೆಡ್ ಆಬ್ಸೆಂಟ್ ಇದಾರಲ್ಲ ಅಮ್ಮ, ನೀವು ವಾಪಸ್ ತಗೊಂಡಿಲ್ಲ ಅಂತಂದ್ರೆ ನಿಮಗೆ ಹೆಂಗ್ ಗೊತ್ತಾಗುತ್ತೆ?
62,000ದಲ್ಲಿ 42,000 ಜನ ಬರೀ 8,000 ಡೆತ್ ಅಷ್ಟೇ. ಎಸ್ ಸರ್. ಪರ್ಮನೆಂಟ್ 22,000 ಅಬ್ಸೆಂಟ್ ಅಂತಿರಲ್ಲ ನೀವು. ಅವರಿಗೆ ಅಬ್ಸೆಂಟ್ ಅಂದ್ರೆ ನಿಮ್ಗೆ ಅದು ಎನ್ಯುಮರೇಷನ್ ಫಾರಂ ವಾಪಸ್ ತಗೊಂಡಿಲ್ಲ ಅಂತ ಆಯ್ತು. ಪರ್ಮನೆಂಟ್ಲಿ ಶಿಫ್ಟೆಡ್ 17,000 ಸರ್ ಅನ್ಡಿಜಿಟಲೈಸ್ಡ್ ಆಗುತ್ತಲ್ಲಮ್ಮ. ಎಸ್ ಸರ್. ಮತ್ತೆ ಅಷ್ಟು ನೀವೇ ಬಿಟ್ಟಂಗ ಆಯ್ತಲ್ಲ. 22,000 ಜನ ನೀವೇ ಬಿಟ್ಟಂಗ ಆಯ್ತು. ಈ ಕ್ವಶನ್ ಡೆಪ್ಟಿ ಸಿಎಂ ಕೇಳ್ತಾ ಇರೋದು ರಾಜ್ಯದ ಎಲ್ಲ ತಾಲೂಕ್ ಕಚೇರಿಗೂ ಕೂಡ ಈ ಕ್ವಶನ್ ಇದು. ಬರೀ ವಿ ಆರ್ ನಾಟ್ ಆಸ್ಕಿಂಗ್ ದಿಸ್ ಕ್ವಶನ್ ಟು ಬರೀ ವಿಜಯನಗರ ಅಲ್ಲ, ಇದನ್ನ ತಾವೆಲ್ಲ ಗಮನ ಇಟ್ಕೊಳ್ಬೇಕು. ಎಲ್ಲರಿಗೂ ಕೂಡ ಕೇಳ್ತಾರಂತ ಪ್ರಶ್ನೆ. ಎಲ್ಲರೂ ಕೂಡ ಇನ್ನೇನು 7-8 ದಿನ ಟೈಮ್ ಇದೆ. ಇದ್ರ ಬಗ್ಗೆ ಯಾರಿಗೆ ಜಾಗೃತಿ ಯಾವ ರೀತಿ ಮೂಡಿಸ್ತೀರಿ, ಯಾವ ರೀತಿ ತಿಳಿಸ್ತೀರಿ, ಯಾವ ರೀತಿ ಅವ್ರಿಗೆ ಹೆಲ್ಪ್ ಲೈನ್ ಮಾಡಿದಿರಿ, ಯಾವ ರೀತಿ ಇದನ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀರಿ ಹೆಲ್ಪ್ ಡೆಸ್ಕ್ಗಳನ್ನ, ಇದನ್ನೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಈ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್ ಅಂತ ಇದೆ, ಅದು ಕೂಡ ಬಹಳ ಎಚ್ಚರಿಕೆಯಿಂದ ನೋಡ್ಬೇಕಾಗತ್ತೆ. ತುಂಬಾ ಅದರಲ್ಲಿ ಡಿಲೀಟ್ ಆಗ್ತಾ ಇದೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿಸ್. ಸರ್, ಈಗ ನಾವು ASDDO ಲಿಸ್ಟ್ ಏನಿದೆ ಸರ್, ಪ್ರತಿ ವಾರ 2 ದಿನ ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಕೂಡ ಮಾಡಿ ಸರ್, BLAಗಳನ್ನ ಕರೆಸಿ ಅವ್ರಿಗೂ ಕೂಡ ಮಾಹಿತಿ ಕೊಡ್ತಾ ಇದೀವಿ ಸರ್. ಸೊ ಬೂತ್ ವೈಸ್ ಅವರಿಗೆ ಟೋಟಲ್ ASDDO ಲಿಸ್ಟ್ ಅನ್ನ ಕೊಟ್ಟು ಸರ್, ಸೊ ಇದ್ರಲ್ಲಿ ಯಾರಾದ್ರೂ ಆಬ್ಸೆಂಟ್ ಇದ್ರೆ ಅಥವಾ ನಿಮಗ್ ಗೊತ್ತಿರೋ ವೋಟರ್ಸ್ ಬರ್ತಾರಂತಂದ್ರೆ ಅವ್ರನ್ನ ನೀವು ಕೂಡ ನಮಗ್ ಸಹಾಯ ಮಾಡ್ಬೋದು ಅಂತ ಕೇಳ್ತಾ ಇದೀವಿ ಸರ್. ಇವನ್ BLO ಹಂತದಲ್ಲೂ ಕೂಡ BLA 2ಗಳ ಮೀಟಿಂಗ್ ಫಾರಂ ವಾಪಸ್ ತಗೊಳ್ಳದೇ ಇದ್ರೆ ಗೊತ್ತಾಗೋದಿಲ್ಲ. ನಾವು ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಇದೀವಿ ಸರ್. ಕಲೆಕ್ಟ್ ಮಾಡಿ 100% ಸರ್. 22,000 ಎನ್ಯುಮರೇಷನ್ ಫಾರಂ ನಿಮ್ಗೆ ವಾಪಸ್ ಬಂದಿಲ್ಲ ನಿಮ್ ತಾಲೂಕಲ್ಲಿ ಅಂತ ಹೇಳಿದ್ರಿ. ಹೌದು ಸರ್. 22,000 ಅಷ್ಟು ಡಿಲೀಟ್ ಆದಂಗ ಆಯ್ತಲ್ಲಮ್ಮ. ಎಸ್ ಸರ್, ಅದನ್ನ ವೆರಿಫೈ ಮಾಡಿದೀವಿ ಸರ್. ನಾವು ಇವನ್ ಈಗ ವೆರಿಫೈ ಮಾಡೋದಲ್ಲಮ್ಮ, ಎಲ್ಲರಿಗೂ ಸೊಲ್ಯೂಷನ್ ಹುಡುಕ್ಬೇಕಷ್ಟೇ. ನಿಮ್ ವೆರಿಫಿಕೇಶನ್ ಮಾಡ, ಯು ಹೆಲ್ಪ್ ದಮ್. ಇದೆಲ್ಲ ಒಂದ್ 5% ಒಳಗಡೆ ಬರ್ಬೇಕು ಇವೆಲ್ಲ. ಎಸ್ ಸರ್, ಒಂದ್ ವಾರ ಟೈಮ್ ಇದೆ ಸರ್.